ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ಹೊಸ ವಿಧಾನದಲ್ಲಿ ಬಿರಿಯಾನಿ ಮಾಡೋಣ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಚಿಕನ್ 3 ಕಪ್ಪು, ಅಕ್ಕಿ ಹಾಗೆ 1 ಕಪ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ ಹಾಗೆ ಶುಂಠಿ, ಹಾಗೆ ನಾವು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಇದಕ್ಕೆ ಇಷ್ಟು ಬೇಕಾಗಿದೆ. ಹಾಗೆ ಗರಂ ಮಸಾಲ, ಎಣ್ಣೆ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಟೊಮೆಟೊ, 1 ನಿಂಬೆಹಣ್ಣು, ಮೆಣಸಿನ್ಕಾಯಿ. ಇದನ್ನು ಮಿಕ್ಸಿಗೆ ಹಾಕೋಣ. ಮಸಾಲೆ ಐಟಮ್ಸ್ ನಾನು ಚಕ್ಕೆ, ಲವಂಗ ಅದನ್ನು ತೋರಿಸಿದಲ್ಲ ಫ್ರೆಂಡ್, ಅದಿಷ್ಟು 3 ಐಟಮ್ಸ್ ಹಾಕ್ಕೊತಿದ್ದೀನಿ. ಹಾಗೆ 1 ಶೂಡಷ್ಟು ನಾನು ಕೊತ್ತಂಬರಿ ಫುಲ್ ಇದರಲ್ಲಿ ಬಿರಿಯಾನಿಗೆ ಹಾಕ್ಕೊತಿದ್ದೀನಿ ಮಸಾಲೆಗೆ. ಇದಕ್ಕೆ ನಾನು ಈಗ 1 ಶೂಡ್ ಫುಲ್ ಹಾಕ್ಕೊಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ 3 ಟೊಮೊಟೊಸ್ ತೊಗೊಂಡಿದ್ದೀನಿ. 1 ಟೊಮೊಟೊ ನಾನು ಉಳಿಸ್ಕೊಂಡು ಇನ್ನೂ 2 ಟೊಮೊಟೊನ ಮಿಕ್ಸಿಗೆ ಹಾಕ್ಕೊತಿದ್ದೀನಿ ಮಸಾಲೆಗೆ. ನಾನು ಚಿಕ್ಕ ಗಾತ್ರದಲ್ಲಿ ತೊಗೊಂಡಿದ್ದೀನಿ ಟೊಮೊಟೊ. ನೋಡಿ ಫ್ರೆಂಡ್ಸ್, ಇದನ್ನು ರುಬ್ಕೊಂಡ್ಬರ್ಬೇಕು. ಹಾಗೆ ಖಾರ ಪುಡಿ, ಉಪ್ಪು ತೊಗೊಬೇಕು. ಈಗ ಮಾಡುವ ವಿಧಾನ ನೋಡೋಣ ಬನ್ನಿ. 1 ಪಾತ್ರೆ ತೊಗೊಬೇಕು. ಅದಕ್ಕೆ ಎಣ್ಣೆ ಹಾಕ್ಕೊಬೇಕು. ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಬೇಕು. ನಾನು 1 ಕಪ್ಪಲ್ಲಿ ಎಣ್ಣೆನ ತೊಗೊಂಡು ಅದೇ ಕಪ್ಪಲ್ಲಿ ಬಿರಿಯಾನಿನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಮೆಣಸಿನ್ಕಾಯಿನ ಹಾಕ್ಕೊಬೇಕು. ಚೆನ್ನಾಗಿ ಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕ್ಕೊಬೇಕು. ಇದು 1-2 ನಿಮಿಷ ಬೆನಿಬೇಕು ಈರುಳ್ಳಿನೂ. ಈಗ ನಾವು ಚಿಕನ್ ಹಾಕ್ಕೊತಿದ್ದೀವಿ. ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನು ಇದು ಸ್ಕಿನ್ ಇರೋದನ್ನೇ ತೊಗೊಂಡಿದ್ದೀನಿ. ಸ್ಕಿನ್ಲೆಸ್ ಚಿಕನ್ಸ್ನೂ ತೊಗೊಬೋದು. ಇದಕ್ಕೆ ಉಪ್ಪು, ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನು ಹಾಕ್ಕೊಬೇಕು. ಈಗ ಖಾರ ಪುಡಿ 2 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಗರಂ ಮಸಾಲೆನೂ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲೆನೂ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಚಿಕನಿಗೆ ಗರಂ ಮಸಾಲೆ. ನನಗೆ ಇಷ್ಟು ಸಾಕು. ಈಗ ನಾನು ರುಬ್ಬಿಕ್ಕಿರೋ ಮಸಾಲೆನ ಇದಕ್ಕೆ 5 ಸ್ಪೂನಷ್ಟು ಮಸಾಲೆನ ಚಿಕನಿಗೆ ಹಾಕ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಕುದಿಬೇಕು. ಈಗ ಎಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಡ್ರೈ ಥರ ಕುದಿಬೇಕು ಫ್ರೆಂಡ್ಸ್. ನಮಗೆ ಚಿಕನ್ನ ಈ ಕಡೆ ಸೈಡಿಗೆ ಕುದೀತಾ ಇರಲಿ. ನಾವು ಹಾಗೆ ಬಿರಿಯಾನಿ ಪಲಾವ್ ಮಾಡೋಕ್ಕೆ 1 ಪಾತ್ರೆನ ತಗೊಂಡ್ಕೊಳ್ಳೋಣ. ಇದಕ್ಕೂ ಎಣ್ಣೆ ಸೇರಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ನಾನು 5-6 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಪುದೀನ, ಹಾಗೆ ನಾವು ಮೆಣಸಿನ್ಕಾಯಿ ಕೊಯ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀವಿ. ಇಲ್ಲಿ ಈರುಳ್ಳಿನೂ ಹಾಕ್ಕೊತಿದ್ದೀನಿ ನಾನು. ಟೊಮೊಟೊ ಆಗಲೇ ನಾನು 2 ಟೊಮೊಟೊ ಮಿಕ್ಸಿಯಲ್ಲಿ ಸಣ್ಣ ಮಾಡಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಓಕೆ ಫ್ರೆಂಡ್ಸ್, ಇವಾಗ ಬೆಂದಿದೆ ಇದು. ಇದಕ್ಕೆ ನಾವು ಮಸಾಲೆನ ಏನು ರುಬ್ಬಿಟ್ಕೊಂಡಿರ್ತೀವೋ ಅಷ್ಟು ಮಸಾಲೆನ ಇವಾಗ ಪಲಾವ್ಗೆ ನಾವು ಆ್ಯಡ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಬೆನಿಬೇಕು. ಅಲ್ಲಿವರೆಗೂ ಇದು ಸಣ್ಣ ಉರಿಯಿಂದನೇ ಬೆನಿಸ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಬೆನಿಸ್ಕೊಬೇಕು. ಈಗ ನಾವು 3 ಲೋಟ ತೊಗೊಂಡಿದ್ವಲ್ಲ, 3 ಲೋಟಕ್ಕೆ 5 ಲೋಟ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಅಕ್ಕಿ ಸೇರಿಸ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಅಕ್ಕಿಗೆ ನಾನು 5 ಲೋಟ ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಕಾಯಿ ಅನ್ನ ಬೇಕು. ಈಗ 1 ವಿಸಿಲನ್ನು ಹಾಕ್ಸ್ಕೊಬೇಕು. ಈ 1 ವಿಸಿಲ್ ಆಗಿದೆ ಆಗಲೇ. ಈಗ ನಾವು ಡ್ರೈ ಮಾಡ್ಕೊಂಡಿರೋ ಚಿಕನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದು ಒಂದು ಸ್ವಲ್ಪ ಅಕ್ಕಿನೇ ಇರುತ್ತೆ ಅನ್ನ. ನಾವು ಒಂದು ಲೋಟನ ಕಡಿಮೆ ಹಾಕಿದ್ದೀವಿ. ಯಾಕಂದರೆ ಚಿಕನ್ನಲ್ಲಿ 1 ಲೋಟ ಮಿಕ್ಸ್ ಮಾಡಿದ್ದೀನಿ.
ಹಾಗಾಗಿ ಇಲ್ಲಿ 6 ಲೋಟ ಹಾಕೋದ್ ಬದಲು 5 ಲೋಟ ಪಲಾವಿಗೆ ನೀರು ಹಾಕಿ ಈಗ ಕಲಸೋದಾಗಿದೆ. ನಾನು ಕುಕ್ಕರಿಗೆ ಮುಚ್ಚಿ ಇದನ್ನು 1 ವಿಸಿಲ್ ಹೊಡೆಸ್ಕೊತೀನಿ. ಈಗ 1 ವಿಸಿಲ್ ಆಗಿದೆ, ತೋರಿಸ್ತಿದ್ದೀನಲ್ಲ. ಈಗ ನಾನು ಬೇರೊಂದು ಪ್ಲೇಟಿಗೆ ಬಿರಿಯಾನಿ ಹೇಗಾಗಿದೆ ಅಂತ ತೋರಿಸ್ತಿದ್ದೀನಿ. ಹಾಕಿ ಟೋಟಲಾಗಿ ಬಿರಿಯಾನಿಗೆ ನಾನು 2 ವಿಸಿಲನ್ನು ಹಾಕ್ಸ್ಕೊಂಡಿದ್ದೀನಿ. ಈಗ ಬಿರಿಯಾನಿ ಹೇಗಾಗಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ ಬಿರಿಯಾನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ.